ನನ್ನ ಕೈಲೇನಾಗಲ್ಲ. ಮುಹೂರ್ತದ ಟೈಮ್ ಬೇರೆ ಹತ್ರ ಬಂತು, ಇನ್ನ ಯಾರು ಕರಿಯಕ್ ಬರ್ಲೇ ಇಲ್ವಲ್ಲ ಶಾಂತಿ. ಶಾಸ್ತ್ರ ಸಂಪ್ರದಾಯಗಳು ಜಾಸ್ತಿ ಇದ್ದಾಗ ಹೀಗೊಂದ್ ಸ್ವಲ್ಪ ತಡ ಆಗುತ್ತೆ. ಇನ್ನೇನ್ ಮುಗಿತಾ ಬಂದಿರ್ಬೋದು, ಕರೀತಾರಿರು. ಇಲ್ಲ, ನನ್ಗಂತೂ ಕಾದು ಕಾದು ಕೈ ಕಾಲೆಲ್ಲ ನಡ್ಕ ಶುರು ಆಗ್ತಿದೆ. ಶಾಂತಿ, ನೀನೇ ಹೋಗಿ ಅವ್ರು ನಾನು ಬೇಗ ಕರಿಯಕ್ಕೆ ಹೇಳ್ತೀಯ ಪ್ಲೀಸ್. ಬಾ ಇಲ್ಲಿ ಬಾ, ನೀ ಕೂತ್ಕೋ ಬಾ, ತಾಳ್ಮೆ ಕಳ್ಕೊಬೇಡ. ನಾವು ಶಾಸ್ತ್ರ ಸಂಪ್ರದಾಯಗಳನ್ನ ಗಡಿಬಿಡಿ ಮಾಡಿ ಮುಗಿಸ್ಬಾರ್ದು. ಅವ್ರು ಬಂದು ಕರೀತಾರೆ. ನೀನ್ ಶಾಂತವಾಗಿರು. ನಿತ್ಯ ಹೇಳಿದಾಗೆ ಮುಹೂರ್ತದ ಸಮಯ ಬಂದಾಯ್ತು. ಇನ್ನು ಯಾಕೆ ಯಾರು ಕರೆಯಕ್ಕೆ ಬಂದಿಲ್ಲ? ನೀವೀಗ ಅವನಿಗೆ ದ್ರೋಹ ಮಾಡಕ್ ಹೋದ್ರೆ ಇನ್ನು 3 ಜೀವಕ್ಕೆ ದ್ರೋಹ ಮಾಡ್ದಂಗಾಗತ್ತೆ. ಈ ಪಾಪದ ಕೆಲಸ ಮಾಡೋದ್ ಬೇಡ. ನಿಮ್ ಕೈ ಮುಗಿತೀನಿ, ದಯವಿಟ್ಟು ನಿತ್ಯನ್ ಮದ್ವೆ ಮುರಿಬೇಡಿ. ಅಲ್ಲ, ನೀನೇನ್ ಹೇಳ್ತೀಯೋ ಅದು ಕೇಳಿಸ್ತಾ ಇದೆ, ಆದ್ರೆ ಯಾಕೋ ಅರ್ಥವೇ ಆಗ್ತಾ ಇಲ್ಲ. ಯಾಕೆ ಗಾಬರಿ, ಏನಾಯ್ತೆ? ಬೇಡ ರೀ, ಎಲ್ಲ ಗೊತ್ತಿದ್ದು ಏನು ಗೊತ್ತಿಲ್ಲದೆ ಇದ್ದೋ ತರ ಆಡ್ಬೇಡಿ. ನನ್ನನ್ನೇ ನಾಟಕ ಆಡ್ತಿದ್ದೀನಿ ಅಂತ ಹೇಳ್ತಾ ಇದೀಯಾ? ನನ್ನನ್ನು ದುಷ್ಟ, ಪಾಪಿ, ಕ್ರೂರಿ ಅಂತ ಬಿಂಬಿಸೋಕೆ ನೋಡ್ತಾ ಇದೀಯಾ? ಏನೇ ದ್ವೇಷ ನನ್ನ ಮೇಲೆ ಇಷ್ಟೊಂದು ನಿಂಗೆ? ಬೆಳಗಿನಿಂದ ಒಳ್ಳೆ ನೆರಳಿನ ಥರ ನನ್ನ ಬೆನ್ನಿಗೆ ಅಂಟ್ಕೊಂಡಿದ್ದೆ. ನಾನು ಎಲ್ಲೂ ಹೋಗಿಲ್ಲ, ಯಾರ ಜೊತೆನೂ ಮಾತಾಡಿಲ್ಲ, ಫೋನು ಇಲ್ಲ. ಯಾಕಷ್ಟು ಅನುಮಾನಿಸ್ತಾ ಇದೆಯಾ? ನನ್ನ ಕಣ್ಣೀರು ನಿಮ್ಗೆ ತಮಾಷೆ ಅನಿಸ್ತಿದೆ ಅಲ್ವಾ? ನನ್ನ ಮೇಲೆ ಎಷ್ಟು ಬೇಕಿದ್ರು ಸೇಡ್ ತೀರ್ಸ್ಕೊಳ್ಳಿ, ಜೀವ ತೆಗಿಬೇಕು ಅಂದ್ರೂ ತೆಗಿರಿ. ತೇಜಸ್ವಿಕರ್ನ ಅಲ್ಲೂ ಎಲ್ಲೂ ಕಾಣಿಸ್ಲಿಲ್ಲ. CCTVನೂ ಚೆಕ್ ಮಾಡಿಸಿದ್ವಿ, ಆದ್ರೆ ಡೆಕೋರೇಷನ್ ಮಾಡುವಾಗ ಎಲ್ಲ ಆಫ್ ಮಾಡಿಸಿದ್ರಂತೆ, ಮತ್ತೆಲ್ಲೂ ಆನ್ ಮಾಡ್ಲಿಲ್ವಂತೆ. ತೇಜಸ್ ಇಲ್ಲ, ಅವ್ರ ಅಪ್ಪ ಅಮ್ಮನೂ ಇಲ್ಲ, ಏನೋ ಮಾಡೋದು? ನಾನು ಕಾಲ್ ಮಾಡ್ತೀನಿ. ನೀವೀಗ ಕರೆ ಮಾಡಿರುವ ಸಂಖ್ಯೆ ಸದ್ಯಕ್ಕೆ ಸ್ವಿಚ್ ಆಫ್ ಆಗಿದೆ. ತೇಜಸ್ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ. ಅವ್ರ ಅಪ್ಪ ಅಮ್ಮನ ಫೋನ್ ಸ್ವಿಚ್ ಆಫ್ ಇದೆ. ಕರ್ಣ, ನಿತ್ಯ ಈ ವಿಷಯನ ಹೇಗೆ ತಗೋತಾಳೋ ಏನೋ, ಅವಳು ಹೇಗೋ ಹೇಳೋದು. ಬೇಡ ಬೇಡ, ನಿತ್ಯಗೆ ವಿಷಯ ಗೊತ್ತಾಗದ್ ಬೇಡ. ನಿತ್ಯಕ್ಕಾಗ್ಲಿ ಶಾಂತಿಗಾಗ್ಲಿ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ಮೊದಲು ತೇಜಸ್ ಅಲ್ಲಿದೆ ನಿಂದಬೇಕು. ಈ ವಿಷಯ ನಮ್ಮಲ್ಲಿ ಮಾತ್ರ ಇರಲಿ, ಯಾರಿಗೂ ಗೊತ್ತಾಗಬಾರ್ದು. ಸರ್, ಮಾವ ಎಲ್ಲೂ ಕಾಣಿಸ್ತಿಲ್ಲ. ನೀವೀಗ ಕರೆ ಮಾಡಿರುವ ಸಂಖ್ಯೆ ಸದ್ಯಕ್ಕೆ ಸ್ವಿಚ್ ಆಫ್ ಆಗಿದೆ. ಯಾಕೆ ಸರ್ ಹೀಗಾಗ್ತಿದೆ? ಒಂದ್ ವೇಳೆ ಮದ್ವೆ ನಡೆದಿಲ್ಲ ಅಂದ್ರೆ ಅಚ್ಚಿ ಇರಲ್ಲ ಸರ್. ಅವ್ರಿಗೇನಾದ್ರೂ ಆಯ್ತು ಅಂದ್ರೆ ಅಕ್ಕ ತಡ್ಕೊಳಲ್ಲ ಸರ್. ಅವ್ರಿಬ್ರು ಇಲ್ದೆ ನಾನಂತೂ ಖಂಡಿತವಾಗ್ಲೂ ಇರಲ್ಲ ಸರ್. ನಿಧಿ, ಪ್ಲೀಸ್ ನೀವು ಹಾಗೆಲ್ಲ ಮಾತಾಡಬೇಡಿ. ನಿಮ್ಮ ಅಕ್ಕಂಗಾಗ್ಲಿ ಅಜ್ಜಿಗಾಗ್ಲಿ ನಾನು ಏನೂ ಆಗೋದಕ್ಕೆ ಬಿಡಲ್ಲ. ಭಾವನೆ ಕಾಣಿಸ್ತಿಲ್ಲ ಸರ್. ಖಾಲಿ ಮಂಟಪದಲ್ಲಿ ಇನ್ಯಾವ ಕನ್ಸು ಉಳಿಯುತ್ತೆ? ಮುಗ್ದೋಯ್ತಾ ಸರ್? ಮುಗ್ದೋಗೋದಕ್ಕೆ ಯಾವುದು ಶುರುನೇ ಆಗಿಲ್ಲ ನಿಧಿ. ಅದೇನೇ ಆಗ್ಲಿ, ಇದೇ ಜಾಗದಲ್ಲಿ ನಿಮ್ಮ ಅಕ್ಕನ ಮದುವೆ ನಡೆಯುತ್ತೆ. ಬೆಟ್ಟದಂತ ಸಮಸ್ಯೆ ಇದ್ರು ಅದನ್ನ ನಿವಾರಿಸೋ ಜವಾಬ್ದಾರಿ ನಂದು. ಇದು ನಾನು ಕೊಡ್ತಿರೋ ಮಾತು. ನಿಮ್ ಯಾರಿಗೂ ಏನೂ ಆಗಲ್ಲ, ನನ್ನ ಮಾತು ನಂಬಿ. ಅಲ್ಲೇನ್ ನಡೀತದೆ ಅಂತ ನಾನು ನೋಡ್ಕೊಂಡ್ ಬರ್ತೀನಿ. ಅಲ್ಲ, ಮುಹೂರ್ತದ ಟೈಮೇ ಮೀರೋಯ್ತಲ್ಲ, ಇನ್ನೇನ್ ಶಾಸ್ತ್ರ? ಪುಟ ಪುಟ ಹಾಗೆಲ್ಲ ಹೋಗ್ಬಾರ್ದು. ನೀ ಕೂತ್ಕೋ, ನಾ ಹೋಗಿ ನೋಡ್ಕೊಂಡ್ ಬರ್ತೀನಿ. 1 ನಿಮಿಷ ಕೂತಿರು. ಬಾಬಾ, ಏನಪ್ಪ ಹೀಗೆಲ್ಲ ಆಗೋಯ್ತು? ಹೋಗಿ ಹೋಗಿ ನಮ್ಗೆ ಎಲ್ಲ ಆಗ್ಬೇಕಾ? ಅಲ್ಲ, ಎಷ್ಟೆಲ್ಲ ಪೂಜೆ ಮಾಡಿದ್ದು, ಎಷ್ಟೆಲ್ಲ ಹರಕೆ ಹೊತ್ಕೊಂಡಿದ್ದು, ಆದ್ರೆ ಬರೀ ಅಪ್ಶಕ್ನ 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 ಇಷ್ಟೇ ಆಗೋಯ್ತು. ಟೈಮೇ ಸರಿ ಇಲ್ವೋ, ವಾಸ ಸರಿ ಇಲ್ವೋ, ಒಂದು ಗೊತ್ತಾಗ್ತಿಲ್ಲ. ಏನ್ ಮಾಡೋದೀಗ? ಶೋ ದೇವ್ರೆ. ಸುಮತಿ, ಏನ್ ಅಳ್ತುಂದ್ ಹೀಗೆಲ್ಲ ಮಾತಾಡ್ತಿದ್ಯಾ ನೀನು? ಅಯ್ಯೋ, ನೀವಿಬ್ರು ಇಲ್ಲೇ ಇದ್ದೀರಾ? ನೀವಿಲ್ಲ ಅನ್ಕೊಂಡು ಏನೇನೋ ಮಾತಾಡ್ಬಿಟ್ಟೆ.
ಅಲ್ಲ ನೀವು ಇಷ್ಟೊಂದು ಕೂಲ್ ಆಗಿದ್ದೀರಾ, ನಿಮ್ಗೆ ಯಾವ ವಿಷಯನೂ ಗೊತ್ತಿಲ್ವಾ? ನನಗಂತೂ ತಲೆ ಮೇಲೆ ಕಲ್ಲು ಬಿದ್ದಂಗಾಗಿದೆ ಗೊತ್ತಾ. ಏನ್ ಮಾತಾಡ್ತಾ ಇದ್ದೀರಾ? ನಮಗ್ ಅರ್ಥ ಆಗ್ತಿಲ್ಲ. ಈಗ ಮಾತಾಡಿದ್ರೆ ನಾವ್ ಏನ್ ಅನ್ಕೋಬೇಕು? ಒಳ್ಳೆ ಮಾತಾದ್ರೆ 1000 ಮಾತು ಬೇಕಾದ್ರೂ ಹೇಳ್ಬೋದು. ಕೆಟ್ಟದು ಒಂದ್ ಮಾತು ಹೇಳಕ್ಕೆ ತುಂಬಾ ಕಷ್ಟ ಆಗತ್ತೆ ಗೊತ್ತಾ. ಗಂಟ್ಲೆಲ್ಲ ಬಿಗ್ದಂಗ್ ಆಗ್ತಾ ಇದೆ, ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನನ್ಗೆ ನಿಮ್ಗಳಷ್ಟು ಧೈರ್ಯ ಎಲ್ಲ ಇಲ್ಲಪ್ಪ. ಇಲ್ಲಿ ನೋಡಿ, ನನ್ ಕೈಕಾಲೆಲ್ಲ ಹೆಂಗ್ ನಡೆದಿದೆ ನೋಡಿ. ಆದ್ರೂ ನಿತ್ಯ ಪಾಪ ಕಣೆ ನೀನು. ಸುಮತಿ, ನೀನ್ ಹೇಳ್ತಾ ಇರೋದು ಕೇಳ್ತಾ ಇದ್ರೆ ಏನೋ ದೊಡ್ಡ ಅನಾಹುತ ಆದಂಗೆ ಅನ್ನಿಸ್ತಾ ಇದೆ. ಅದೇನು ಅಂತ ಸರಿಯಾಗಿ ಬಾಯ್ ಬಿಟ್ಟು ಹೇಳು. ನೋಡಿ, ಆಗೋದೆಲ್ಲ ಒಳ್ಳೇದಕ್ಕೋ ಕೆಟ್ಟದಕ್ಕೋ ಅದೇನ್ ಬೇಕಾದ್ರೂ ಆಗ್ಲಿ, ನೀವು ಸ್ವಲ್ಪ ಧೈರ್ಯ ತಂದ್ಕೋಬೇಕು. ಅದೇನ್ ವಿಷಯ ಅಂತ ಸ್ವಲ್ಪ ಬಿಡಿಸಿ ಹೇಳಿ. ಅದು ಅದು ತೇಜಸ್ಸು ಕಾಣಿಸ್ತಾ ಇಲ್ಲ. ಇದು ಏನ್ ಹೇಳ್ತಾ ಇದೀಯಾ? ತೇಜಸ್ ಕಾಣಿಸ್ತಿಲ್ವಾ? ಎಲ್ಲಿ ಹೋದ? ಅವನೊಬ್ನೇ ಅಲ್ಲ, ಅವನ ಜೊತೆ ಅವ್ರ ಅಪ್ಪ ಅಮ್ಮನೂ ಕಾಣಿಸ್ತಾ ಇಲ್ಲ.